Hello everyone, welcome back. Concepts of Mechanical Engineering 1 ಸಬ್ಜೆಕ್ಟಲ್ಲಿ 25ME 11I. ಸೊ ವೀಕ್ 6 ಬಗ್ಗೆ ಈ ಒಂದು ಸೆಷನಲ್ಲಿ ತಿಳ್ಕೊತಾ ಬರೋಣ. ಫಸ್ಟ್ ಆಫ್ ಆಲ್ ವೀಕ್ 6 ಕಂಟೆಂಟ್ ಬಗ್ಗೆ ನೋಡೋದಾದರೆ, ಫಾರ್ ದ ವೆರಿ ಫಸ್ಟ್ ಸೆಷನ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಇಂಟ್ರೊಡಕ್ಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ವುಡ್. ಸೊ ಯೂಶ್ವಲಿ ನಾವು ಇಲ್ಲಿ ಕಾರ್ಪೆಂಟ್ರಿ ಶಾಪ್ ಬಗ್ಗೆ ಸಿಲೆಬಸಲ್ಲಿ ಕೊಟ್ಟಿರೋದ್ರಿಂದ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವುಡ್ ಕ್ಲಾಸಿಫಿಕೇಷನ್ ಆ್ಯಂಡ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. Next, we'll be learning about carpenter practice, where carpentry ಶಾಪಲ್ಲಿ ನಾವು ಯಾವ್ಯಾವ ಥರ ಸೇಫ್ಟಿ ಪ್ರಿಕಾಷನ್ಸ್ನ ಅಡಾಪ್ಟ್ ಮಾಡ್ಕೋಬೇಕು, ಯಾವ್ಯಾವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತೀವಿ ಕಾರ್ಪೆಂಟ್ರಿ ಶಾಪಲ್ಲಿ ಅನ್ನೋದನ್ನು ಸೆಕೆಂಡ್ ಸೆಷನಲ್ಲಿ ಕಲ್ತ್ಕೋತೀರಾ. ನೆಕ್ಸ್ಟ್ ಗ್ರೇಡೆಡ್ ಎಕ್ಸಸೈಸ್ 1 and 2, ವೆರಿ ಬೇಸಿಕ್ ಗ್ರೇಡೆಡ್ ಎಕ್ಸಸೈಸ್ ಇದೆಲ್ಲ. ಏನಂತ ಹೇಳಿದ್ರೆ ಬರೀ ಟೂಲ್ಸ್ಗಳನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ವುಡ್ಡನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ಆ ಥರ ಎಕ್ಸಸೈಸ್ನ ಒಂದು ಸೆಷನಲ್ಲಿ ಮಾಡೋಣ. ಅದಾದಮೇಲೆ ವಿಲ್ ಸ್ಟಾರ್ಟ್ ವಿತ್ ದ ಡಿಫ್ರೆಂಟ್ ಮಾಡಲ್ಸ್ ವಿಚ್ ಇನ್ ಸಿಲೆಬಸಲ್ಲಿ ಪ್ರಿಸ್ಕ್ರೈಬ್ ಆಗಿರುವಂಥ ಮಾಡಲ್ಸ್ನ ಯಾವ ಥರ ಮಾಡೋದು, ಅದು ಕೆಲವೊಂದು ಯೂಟ್ಯೂಬ್ ವಿಡಿಯೋ ಡೆಮಾನ್ಸ್ಟ್ರೇಷನ್ಸು ಇದೆ. ಸೊ ಲೈವಲ್ಲಿ ಅದನ್ನು ಕೂಡ ತಿಳ್ಕೊಬೋದು. ಆ್ಯಂಡ್ ಐಮ್ ಗೋಯಿಂಗ್ ಟು ಟೀಚ್ ಅಬೌಟ್ ಪ್ರಾಕ್ಟೀಸ್ ಮಾಡಲ್ಸ್ ಮಾಡ್ಕೋಬೋದು ಇಫ್ ಯು ಹ್ಯಾವ್ ಎನಿ ಟೈಮ್ಸ್ ಆ್ಯಂಡ್ ಇಫ್ ಯು ಆರ್ ವೆರಿ ಇಂಟ್ರೆಸ್ಟೆಡ್. ಪ್ರಾಕ್ಟೀಸ್ ಮಾಡಲ್ಸ್ ಮತ್ತು ರೂಬ್ರಿಕ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ಬೇಸಿಕಲಿ ವುಡ್ ಎಲ್ರಿಗೂ ಗೊತ್ತಿರುತ್ತೆ. ವುಡ್ ಇಸ್ ಎ ನಾನ್ ಮೆಟಲ್ ಆ್ಯಂಡ್ ಇಟ್ಸ್ ಎ ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್. ಅಂದರೆ ನೇಚರಲ್ಲಿ ನಮಗೆ ಹೇರಳವಾಗಿ ಸಿಗುವಂಥ ಒಂದು ನಾನ್ ಮೆಟಲ್ ಅಂತ ಹೇಳಿದ್ರೆ ಅದು ವುಡ್ ಆಗಿರುತ್ತೆ. ಅದನ್ನು ಟ್ರೀಸಿಂದ ನಾವು ಬಳಸ್ತೀವಿ. ಮರಗಳಿಂದ ನಾವು ಅದನ್ನು ತಗೋತೀವಿ. ಸೊ ತುಂಬ ಓಲ್ಡನ್ ಡೇಸಿಂದನೂ ಕೂಡ ನಾವು ಕನ್ಸ್ಟ್ರಕ್ಷನ್ ಮನೆ ಕಟ್ಟಬೇಕಾದ್ರೆ ಇರ್ಬೋದು, ಫರ್ನಿಚರ್ಸ್ ಮಾಡಬೇಕಾದ್ರೆ, ಟೂಲ್ಸ್ಗಳಲ್ಲಿ ಮೆನಿ ಅಪ್ಲಿಕೇಶನ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಯಾಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ವೆರಿ ಲೈಟ್ ವೆಯ್ಟ್ ಪ್ರಾಪರ್ಟಿ. ಸೊ ನೀವು ನೋಡಿರ್ಬೋದು, ನಾನ್ ಮೆಟಲ್ಸು ಕೂಡ ಅಥವಾ ನಾನ್ ಫೆರಸ್ ಮೆಟಲ್ಸು ಕೂಡ ಲೈಟ್ ವೆಯ್ಟ್ ಇತ್ತು. ಅದಕ್ಕೆ ನಾವು ತುಂಬ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಿದ್ವಿ. ಸಿಮಿಲರ್ ಟು ದ್ಯಾಟ್ ವುಡ್ಡನ್ನು ಕೂಡ ನಾವು ಲೈಟ್ ವೆಯ್ಟ್ ಅಂತ ಜಾಸ್ತಿ ಯೂಸ್ ಮಾಡ್ತೀವಿ ಮತ್ತು ಚೆನ್ನಾಗಿ ವರ್ಕ್ ಮಾಡ್ಬೋದು. ಅದರಲ್ಲಿ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ ಚೆನ್ನಾಗಿದೆ. ಹಾಗಾಗಿ ಕೆಲವೊಂದು ಇಂಜಿನಿಯರಿಂಗ್ ಅಪ್ಲಿಕೇಶನ್ಸಲ್ಲಿ ನಾವು ವುಡ್ಡನ್ನು ಜಾಸ್ತಿ ನೋಡ್ತೀವಿ. ಇನ್ನು ನೋಡೋದಕ್ಕೆ ಯಾವ ಥರ ಕಾಣಿಸುತ್ತೆ ವುಡ್ ಅಂತ ಹೇಳಿದ್ರೆ, ದೇರ್ ಆರ್ 3 ಟೈಪ್ಸ್ ಆಫ್ ಸ್ಟ್ರಕ್ಚರ್ ಅಂತ ಕರಿಬೋದು. ಒಂದು ಸೆಲ್ಯುಲಾರ್ ಸ್ಟ್ರಕ್ಚರ್ಸ್ ಅಂತ, ಅಂದರೆ ನೋಡೋದಕ್ಕೆ ಫೈಬರ್ಸ್ ಮತ್ತು ವೆಸಲ್ಸ್ ಥರ ಕಾಣುತ್ತೆ. ಅಂದರೆ ಈ ಥರ ಟ್ರೀ ಅಂತ ಹೇಳಿದ್ರೆ ಟ್ರಂಕ್ಸಲ್ಲೆಲ್ಲ ಈ ಥರ ಕಾಣುತ್ತೆ. ಸೊ ನೆಕ್ಸ್ಟ್ ಗ್ರೇನ್ಸ್, ಅಂದರೆ ಅರೇಂಜ್ಮೆಂಟ್ ಆಫ್ ಫೈಬರ್ಸ್. ಇದು ಯಾವ ಥರ ಇದೆ, ಇದಕ್ಕೆಲ್ಲ ಫೈಬರ್ಸ್ ಅಂತ ಕರಿತೀವಿ ಅಥವಾ ಗ್ರೇನ್ಸ್ ಅಂತ ಕರಿತೀವಿ. ಎಷ್ಟು ಚೆನ್ನಾಗಿರುತ್ತೋ ಇದು, ಅದ್ರ ಮೇಲೆ ಅದ್ರದ್ದು ಸ್ಟ್ರೆಂತ್ ಮತ್ತು ಅಪಿಯರೆನ್ಸು ನಿಂತಿರುತ್ತೆ. ಅನದರ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆಫ್ ವುಡ್ ಇಸ್ ಮಾಯಿಶ್ಚರ್ ಕಂಟೆಂಟ್. ಸೊ ತುಂಬ ಜಾಸ್ತಿ ಮಾಯಿಶ್ಚರ್ ಕಂಟೆಂಟ್ ಇದ್ದರೆ ಅದು ವೆಯ್ಟ್ ಜಾಸ್ತಿ ಆಗುತ್ತೆ. ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಆಗ್ತಾ ಬಂತ ಹೇಳಿದ್ರೆ ಸ್ಟ್ರೆಂತು ನಮಗೆ ಯಾವ ಅಪ್ಲಿಕೇಶನ್ ಬೇಕು ಆ ಅಪ್ಲಿಕೇಶನ್ ತೊಗೋಬೋದು. ಅದೇ ಥರ ಡೈಮೆನ್ಷನ್ ಸ್ಟೆಬಿಲಿಟಿನೂ ಕೂಡ ಮಾಯಿಶ್ಚರ್ ಕಂಟೆಂಟ್ ಡಿಸೈಡ್ ಮಾಡುತ್ತೆ. ಸೊ ದೀಸ್ 3 ಆರ್ ದ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಸ್ಟ್ರಕ್ಚರ್ ಆಫ್ ವುಡ್. ಸೊ ನೆಕ್ಸ್ಟ್ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ, ಎನಾರ್ಮಸ್ ಅಪ್ಲಿಕೇಶನ್ಸ್ ಆರ್ ದೇರ್ ಇನ್ ವೈಲ್ ಯೂಸಿಂಗ್ ವುಡ್. But before going to application, I'm going to teach about properties. So very first property is low density and light in weight. Angandre light in weight anta. So strength to weight ratio ಅಂದರೆ ವಾಲ್ಯೂಮ್ ತುಂಬ ಜಾಸ್ತಿ ಆದ್ರೂ ಕೂಡ ವೆಯ್ಟ್ ಕಡಿಮೆ ಇರುತ್ತೆ, ಮತ್ತು ವೆಯ್ಟ್ ಕಡಿಮೆ ಇರೋದ್ರಿಂದ ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ಎಲಾಸ್ಟಿಕ್ ಆ್ಯಂಡ್ ಟಫ್. ಸೊ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ಶಾಕ್ನ ಅಬ್ಸರ್ವ್ ಮಾಡುತ್ತೆ ಇದು. ಮತ್ತು ಥರ್ಮಲ್ ಮತ್ತು ಎಲೆಕ್ಟ್ರಿಕಲ್ ಇನ್ಸುಲೇಟರ್. ಸೊ ರಿಮೆಂಬರ್, ಕೆಲವೊಂದು ನಾನ್ ಮೆಟಲ್ಸ್ ಇನ್ಸುಲೇಟರ್ ಆಗಿತ್ತು, ಕೆಲವೊಂದು ನಾನ್ ಫೆರಸ್ ಮೆಟಲ್ಸು ಕಂಡಕ್ಟರ್ ಆಗಿತ್ತು. ಸೊ ವುಡ್ಡು ಕಮ್ಸ್ ಟು ದ ಕ್ಯಾಟಗರಿ ಆಫ್ ಇನ್ಸುಲೇಟರ್. ಸೊ ಎಲ್ಲೆಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಮತ್ತು ಥರ್ಮಲ್ ಬೇಡ, ಹೀಟ್ ಬೇಡ, ಇದು ಒಂದು ಅಪ್ಲಿಕೇಶನ್ಸಲ್ಲಿ ವುಡ್ಡನ್ನು ಯೂಸ್ ಮಾಡ್ತೀವಿ. ಯು ಕ್ಯಾನ್ ಈಸಿಲಿ ವರ್ಕಬಲ್, ಯು ಕ್ಯಾನ್ ಕಟ್ ಇನ್ ಟು ಎನಿ ಶೇಪ್ಸ್, ಜಾಯಿಂಟ್. ಸೊ ಇದನ್ನು ನಾವು ವುಡ್ಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಎಕೋ ಫ್ರೆಂಡ್ಲಿ, ಅಂದರೆ ಭೂಮಿ ಒಳಗಡೆ ಹಾಕಿದ್ರೆ ಅದು ಬೇಗ ಡಿಗ್ರೇಡಬಲ್ ಆಗುತ್ತೆ. ಅದೇ ಥರ ಹೈಗ್ರೋಸ್ಕೋಪಿಕ್ ನೇಚರ್ ಇರುತ್ತೆ. ದಟ್ ಮೀನ್ಸ್ ಇಟ್ ಅಬ್ಸಾರ್ಬ್ಸ್ ಆ್ಯಂಡ್ ರಿಲೀಸಸ್ ಮಾಯಿಶ್ಚರ್. ಅಂದರೆ ನೀರನ್ನು ಬೇಗ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಅದೇ ಥರ ರಿಲೀಸು ಕೂಡ ಮಾಡುತ್ತೆ. ಸೊ ದೀಸ್ ಆರ್ ದ ಮೇಜರ್ ಪ್ರಾಪರ್ಟೀಸ್ ಆಫ್ ವುಡ್. ಕಮಿಂಗ್ ಟು ದ ಅಪ್ಲಿಕೇಶನ್ಸ್, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಅದರಲ್ಲಿ ಬೀಮ್ಸ್ ಆಗಿರ್ಬೋದು, ಡೋರ್ಸ್, ವಿಂಡೋಸ್, ಫ್ಲೋರಿಂಗ್, ಅಲ್ಲೆಲ್ಲ ನಾವು ವುಡ್ಡನ್ನು ನೋಡ್ತೀವಿ. ಫರ್ನಿಚರ್ಸ್ಗಳಲ್ಲಿ ಅಂದರೆ ಟೇಬಲ್ಸು, ಚೇರ್ಸು, ಕುಷನ್ಸ್, ಸೋಫಾಸ್, ಕ್ಯಾಬಿನೆಟ್ಸ್, ಕಂಪ್ಯೂಟರ್ ಟೇಬಲ್ಸ್, ಅಲ್ಲೆಲ್ಲ ನಾವು ಫರ್ನಿಚರ್ಸ್ನ ನೋಡ್ತೀವಿ. ಟ್ರಾನ್ಸ್ಪೋರ್ಟ್ ಸೆಕ್ಷನಲ್ಲಿ ಎಸ್ಪೆಷಲಿ ಬೋಟ್ ಬಿಲ್ಡಿಂಗಲ್ಲಿ ಜಾಸ್ತಿ ನಾವು ವುಡ್ಡನ್ನು ನೋಡ್ತೀವಿ. ಅದೇ ಥರ ವೆಹಿಕಲ್ ಇಂಟೀರಿಯರ್ಸಲ್ಲಿ ಕೂಡ ನಾವು ವುಡ್ಡನ್ನು ನೋಡ್ತೀವಿ. ಟೂಲ್ ಹ್ಯಾಂಡಲ್ಸ್, ಅಂದರೆ ಹ್ಯಾಮರ್ ಅಂತಿದ್ರೆ ಹ್ಯಾಮರ್ನ ಇಟ್ಕೊಳ್ಳೋವಂಥ ಇಡಿ ಆಗಿರ್ಬೋದು, ಆಕ್ಸಿಲ್ಸ್ಗಳಾಗಿರ್ಬೋದು,
ಆ್ಯಕ್ಸಸ್ ಅಂದರೆ ಲೈಕ್ ನಾವು ನೋಡ್ತೀವಲ್ಲ ಏನು ಕೊಡ್ಲಿ ಅಂತ ಏನು ಕರಿತೀವಲ್ಲ ಅದು ಆ್ಯಕ್ಸ್ಗಳದ್ದು ಹಿಡಿಗಳಾಗಿರ್ಬೋದು. ಇನ್ನು ಸ್ಪೋರ್ಟ್ಸಿಂಗ್ ಗೂಡ್ಸಿಗೆ ಬಂದರೆ ಕ್ರಿಕೆಟ್ ಬ್ಯಾಟ್ಸಲ್ಲಿ ನಾವು ಜಾಸ್ತಿ ನಾವು ವುಡ್ಡನ್ನು ನೋಡ್ತೀವಿ. ಹಾಕಿ ಸ್ಟಿಕ್ಸಲ್ಲಿ ನಾವು ವುಡ್ಡನ್ನು ನೋಡ್ತೀವಿ. ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ವುಡ್ ಇನ್ ಇಂಜಿನಿಯರಿಂಗ್ ಫೀಲ್ಡ್. ಕಮಿಂಗ್ ಟು ದ ಕ್ಲಾಸಿಫಿಕೇಶನ್, ಸೊ ವುಡ್ಡನ್ನು ನಾವು ಬೇಸ್ಡ್ ಆನ್ ಬೊಟಾನಿಕಲ್ ಆರಿಜಿನ್ ಆ್ಯಂಡ್ ಬೇಸ್ಡ್ ಆನ್ ಪ್ರೊಸೆಸಿಂಗ್, ಸೊ ಈ ಎರಡು ಕೆಟಗರಿಯಾಗಿ ಕ್ಲಾಸಿಫೈ ಮಾಡ್ಬೋದು. ಬೊಟಾನಿಕಲ್ ಆರಿಜಿನ್ ಅಂತ ಹೇಳಿದ್ರೆ ನಮ್ಮ ಭೂಮಿಲಿ ಸಿಗುವಂತಹ ಒಂದು ಆರಿಜಿನ್ ಬೇಸಿಸ್ ಮೇಲೆ ಸಾಫ್ಟ್ ವುಡ್ ಮತ್ತು ಹಾರ್ಡ್ ವುಡ್ ಅಂತ ಕೆಟಗರೈಸ್ ಮಾಡ್ತೀವಿ. ಇನ್ನು ಪ್ರೊಸೆಸಿಂಗ್ ನಾವು ಮ್ಯಾನ್ ಮೇಡ್ ಯಾವ ಥರ ನಾವು ನಮಗೆ ಬೇಕಾಗಿರೋ ಥರ ನಾವು ಅದನ್ನು ವುಡ್ಡನ್ನು ಬಳಸ್ಕೋತೀವಿ. ಅದರಲ್ಲಿ ನಾವು ನ್ಯಾಚುರಲ್ ವುಡ್ ಆ್ಯಂಡ್ ಇಂಜಿನಿಯರ್ಡ್ ವುಡ್ ಅಂತ ಕರಿತೀವಿ. ಸೊ ಇಲ್ಲಿ ಸಾಫ್ಟ್ ವುಡ್ ಅಂತ ಹೇಳಿದ್ರೆ ಕಾನಿಫೆರಸ್ ಟ್ರೀಸ್ ಅಂದರೆ ಪೈನು, ಸೆಡಾರು, ಫಿರ್ ಅಂತ ಏನು ಕೆಲವೊಂದು ಮರಗಳಿದಾವೋ ಅಲ್ಲಿಂದ ಬರುವಂತಹ ಟ್ರೀಸ್ಗಳಿಗೆ ನಾವು ಕಾನಿಫೆರಸ್ ಟ್ರೀ ಅಂತ ಕರಿತೀವಿ. ಅದರಿಂದ ಬರೋ ವುಡ್ಗೆ ನಾವು ಸಾಫ್ಟ್ ವುಡ್ ಅಂತ ಕರಿತೀವಿ. ಅದೇ ಥರ ಹಾರ್ಡ್ ವುಡ್ ಅಂದರೆ ಡೆಸಿಡಿಯಸ್ ಟ್ರೀಸ್ ಅಂದರೆ ನಮಗೆಲ್ಲ ಗೊತ್ತೇ ಇದೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಟೀಕು, ಓಕು ಮತ್ತು ರೋಸ್ ವುಡ್. ಸೊ ಇದು ಬೇಸ್ಡ್ ಇನ್ ಬೊಟಾನಿಕಲ್ ಆರಿಜಿನಲ್ಲಿ ನಾವು ಹಾರ್ಡ್ ವುಡ್ ಅಂತ ಕರಿತೀವಿ. ಸಿಮಿಲರ್ಲಿ ಪ್ರೊಸೆಸಿಂಗ್ ಯಾವ ಥರ ನಾವು ಅದನ್ನು ಬಳಸ್ಕೋತೀವಿ ಅನ್ನೋದ್ರ ಮೇಲೆ ನ್ಯಾಚುರಲ್ ವುಡ್ ಮತ್ತು ಇಂಜಿನಿಯರ್ಡ್ ವುಡ್ ಅಂತ ಕರಿತೀವಿ. ನ್ಯಾಚುರಲ್ ವುಡ್ ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡ್ತೀವಿ, ಕಟ್ ಮಾಡಿ ಮರದಿಂದ ಅದನ್ನು ಸೀಸನ್ ಮಾಡ್ತೀವಿ ಫಾರ್ 6 months or 1 year. ಅದನ್ನು ಸಣ್ಣ ಸಣ್ಣ ಲಾಕ್ಸ್ ಆಗಿ ಕನ್ವರ್ಟ್ ಮಾಡಿ ಸೀಸನ್ ಮಾಡಿ ಆಮೇಲೆ ಬಳಸುವಂಥದ್ದು, ಅದಕ್ಕೆ ನ್ಯಾಚುರಲ್ ವುಡ್ ಅಂತ ಕರಿತೀವಿ. ಇಂಜಿನಿಯರ್ಡ್ ವುಡ್ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಪೀಸ್ಗಳಿಗಾಗಿ ಅಥವಾ ಫೈಬರ್ಸ್ ಆಗಿ ಅದನ್ನು ಕಟ್ ಮಾಡಿ ಒಂದು ಪ್ಲೈ ಮೇಲೆ ಇನ್ನೊಂದು ಪ್ಲೈನ ನೀಟಾಗಿ ಅಂಟಿಸಿ ಆಮೇಲೆ ಯೂಸ್ ಮಾಡೋದು, ಲೈಕ್ ನಾವು ವಾರ್ಡ್ರೋಬ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರದ್ದು, ಅದಕ್ಕೆ ನಾವು ಇಂಜಿನಿಯರ್ಡ್ ವುಡ್ ಅಂತ ಕರಿತೀವಿ. ಸೊ ಕಾರ್ಡ್ಬೋರ್ಡು, ಪ್ಲೈವುಡ್ಡು, ಪಾರ್ಟಿಕಲ್ ಬೋರ್ಡು, MDF ಇವೆಲ್ಲ ನಾವು ಇಂಜಿನಿಯರ್ ವುಡ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಡಿಫರೆಂಟ್ ಕ್ಲಾಸಿಫಿಕೇಶನ್ ಆಫ್ ವುಡ್. ಆ್ಯಂಡ್ ಇನ್ ದ ನೆಕ್ಸ್ಟ್ ಸ್ಲೈಡ್ ಈಚ್ ಕ್ಯಾಟಗರಿ ಯಾವ ಥರ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ ಅಂತ ತಿಳಿತಾ ಬರೋಣ. ಕಮಿಂಗ್ ಟು ದ ಫಸ್ಟ್ ಕ್ಯಾಟಗರಿ, ಸಾಫ್ಟ್ ವುಡ್ ಕ್ಯಾಟಗರಿಗೆ ಬರೋಣ. ಸಾಫ್ಟ್ ವುಡ್ ಕ್ಯಾಟಗರಿಲಿ ಎಕ್ಸಾಂಪಲ್ಸ್ ನಾನು ಆಲ್ರೆಡಿ ಹೇಳಿದೆ. ಪೈನ್ ಅಂದರೆ ಈ ಥರ ನೋಡಿ, ಈ ಥರ ಮರ ನಾವು ನೋಡಿರ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಪೈನ್ ಟ್ರೀ. ಸೊ ದಿಸ್ ಇಸ್ ಕಾಲ್ಡ್ ಸೆಡಾರ್ ಟ್ರೀ. ಆ್ಯಂಡ್ ಜಸ್ಟ್ ಲೈಕ್ ನಮ್ಮದು ಏನು ಕ್ರಿಸ್ಮಸ್ ಟ್ರೀ ಥರ ಇರುತ್ತಲ್ಲ ಆ ಥರ ಒಂದು ಮರಗಳು, ಅಲ್ಲಿಂದ ಬರುವಂಥ ಏನು ವುಡ್ಗೆ ನಾವು ಸಾಫ್ಟ್ ವುಡ್ ಅಂತ ಕರಿತೀವಿ. ಏನಿದ್ರು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಲೈಟ್ ವೆಯ್ಟ್ ಇರುತ್ತೆ, ಸ್ಟ್ರೈಟ್ ಗ್ರೈನ್ಸ್. ಆ್ಯಸ್ ಯು ಕ್ಯಾನ್ ಸಿ ಹಿಯರ್ ದೆರ್ ಇಸ್ ನೋ ಬೆಂಡ್ ಇನ್ ದ ಸ್ಟೆಮ್. ಹಂಗಾಗಿ ಸ್ಟ್ರೈಟ್ ಗ್ರೈನ್ಸ್ ಇರುತ್ತೆ. ದೆರ್ ಈಸ್ ನೋ ಬೆಂಡ್ಗಳು ಜಾಸ್ತಿ ಇಲ್ಲದೆ ಇರೋದ್ರಿಂದ ಸ್ಟ್ರೈಟ್ ಗ್ರೈನ್ಸು, ಮತ್ತು ಈಸಿಯಾಗಿ ನಾವು ಯಾವ ಶೇಪಿಗೆ ಬೇಕಾದರೂ ಅದನ್ನು ವರ್ಕ್ ಮಾಡ್ಕೋಬೋದು. ಸೊ ಫ್ರೇಮ್ಸಲ್ಲಿ ಯೂಸ್ ಮಾಡ್ತೀವಿ ಇದನ್ನು. ಲೈಕ್ ನೀವು ನೋಡ್ಬೋದು ಫೋಟೋ ಫ್ರೇಮ್ಸ್ ಔಟ್ಸೈಡಲ್ಲಿ, ಪ್ಯಾನಲ್ಗಳಲ್ಲಿ, ಕೆಲವೊಂದು ಫರ್ನಿಚರ್ಸ್ಗಳಲ್ಲಿ ನಾವು ಸಾಫ್ಟ್ ವುಡ್ನ ನೋಡ್ತೀವಿ. ದ ಸೆಕೆಂಡ್ ಕ್ಯಾಟಗರಿ ಈಸ್ ಹಾರ್ಡ್ ವುಡ್. ಹಾರ್ಡ್ ವುಡ್ ಅಂದರೆ ತುಂಬ ಲೈಕ್ ಟಫ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಅಂಥ ವುಡ್ಡು. ಇದನ್ನು ನಾವು ಟೀಕಲ್ಲಿ ನೋಡ್ತೀವಿ. ಟೀಕ್ ವುಡ್ ಅಂದರೆ ನಮ್ಮ ಎಲ್ರಿಗೂ ಗೊತ್ತಿದೆ, ತಾಳೆ ಮರ ಅಂತ ಕರಿತೀವಿ. ಸೊ ಟೀಕ್ ವುಡ್ಡು ಮತ್ತು ಮಹಾಗನಿ ಮರ ಅಂತ ಏನು ಕರಿತೀವಿ, ಮತ್ತು ಸಾಲ್, ಈ ಥರ ಓಕ್ ಟ್ರೀ, ಇವೆಲ್ಲನ ನಾವು ಹಾರ್ಡ್ ವುಡ್ಸ್ ಕ್ಯಾಟಗರಿಗೆ ನೋಡ್ಬೋದು. ಅದು ಪ್ರಾಪರ್ಟೀಸ್ ಬಗ್ಗೆ ಹೇಳೋದಾದರೆ ನಾನು ಆಲ್ರೆಡಿ ಹೇಳ್ದಂಗೆ ಸ್ಟ್ರಾಂಗ್ ಇರುತ್ತೆ, ತುಂಬ ಡೆನ್ಸು, ಗ್ರೈನ್ಸ್ ಎಲ್ಲ ಡೆನ್ಸಲ್ಲಿರುತ್ತೆ, ತುಂಬ ಬಳಕೆ ಬರುತ್ತೆ, ಯಾವುದೇ ಥರ ಸವೆತ ಬರಲ್ಲ. ಹಾಗಾಗಿ ನಾವು ಇದನ್ನು ಬೋಟ್ಸಲ್ಲಿ ನೋಡ್ತೀವಿ. ಟೀಕ್ ವುಡ್ನ ಎಸ್ಪೆಷಲಿ ನಾವು ಫರ್ನಿಚರ್ಸು ಮತ್ತು ಶಿಪ್ ಡೆಕ್ಸ್, ನೋಡಿ ಇಲ್ಲಿ ನೋಡ್ಬೋದು ನೀವು, ಡೆಕ್ಸ್ ಅಂತ ಹೇಳಿದ್ರೆ ಈ ಥರ ಶಿಪ್ಪಲ್ಲಿ ಮುಂದೆಗಡೆ ಕ್ಯಾಬಿನೆಟ್ ಇರುತ್ತಲ್ಲ, ಇದಕ್ಕೆ ಡೆಕ್ ಅಂತ ಕರಿತೀವಿ. ಈ ಒಂದು ಪೋರ್ಷನನ್ನು ನಾವು ಆ ಟೀಕ್ ವುಡ್ ಅಥವಾ ಮಹಾಗೊನಿ ವುಡ್ಡಿಂದ ಮಾಡ್ತಾರೆ ಅಥವಾ ಹಾರ್ಡ್ ವುಡ್ಡಿಂದ ಮಾಡ್ತಾರೆ. ಸಿಮಿಲರ್ಲಿ ಈ ಥರ ಮನೆಗಳಲ್ಲಿ ಯೂಸ್ ಮಾಡುವಂಥ ಹಳೆ ಕಾಲದ ಮನೆಗಳಲ್ಲಿ ಯೂಸ್ ಮಾಡ್ತಿದ್ರು ಫರ್ನಿಚರ್ಸ್ಗಳು. ಇನ್ನು ಸಾಲ್ ವುಡ್ ಏನಿದೆಯೋ ಈ ವುಡ್ಡು, ಇದನ್ನು ನಾವು ರೈಲ್ವೆ ಸ್ಲೀಪರ್ಸ್ ಅಂದರೆ ಇಲ್ಲಿ ಬಳಸ್ತಾರಲ್ಲ ಈ ವುಡ್ಡು. ಸೊ ದಿಸ್ ಇಸ್ ಮೇಡ್ ಫ್ರಮ್ ಸಾಲ್ ವುಡ್ ಆ್ಯಂಡ್ ದಿಸ್ ಇಸ್ ವೆರಿ ಹಾರ್ಡ್, ಇಟ್ ಕ್ಯಾನಾಟ್ ಬ್ರೇಕ್ ಈಸಿಲಿ. ಹಾಗಾಗಿ ಇದನ್ನು ರೈಲ್ವೆ ಸ್ಲೀಪರ್ಸಲ್ಲಿ ನಾವು ನೋಡ್ಬೋದು. ಸೊ ದಿಸ್ ಇಸ್ ಅಬೌಟ್ ಹಾರ್ಡ್ ವುಡ್. ಇಂಜಿನಿಯರ್ಡ್ ವುಡ್ಗೆ ಬಂದರೆ ಪ್ಲೈವುಡ್, MDF ಮತ್ತು ಪಾರ್ಟಿಕಲ್ ಬೋರ್ಡ್. MDF ಈ ಥರ ಇರುತ್ತೆ, ಪಾರ್ಟಿಕಲ್ ಬೋರ್ಡ್ ಅಂತ ನೋಡಿರ್ತೀರಿ ಇದೆಲ್ಲ ನೀವುಗಳು. ಪ್ಲೈವುಡ್ ಅಂದರೆ ಒಂದು ಲೇಯರ್ಗೆ ಇನ್ನೊಂದು ಲೇಯರ್ಗೂ ಅಡೆಸಿವ್ ಹಾಕಿ ಅಂಟಿಸಿರ್ತಾರೆ. ಪ್ಲೈ ಅಂದರೆ ಒಂದು ಪ್ಲೈ ಮೇಲೆ ಇನ್ನೊಂದು ಪ್ಲೈ ಆ ಥರ. ಸೊ ಇದ್ರ ಪ್ರಾಪರ್ಟೀಸ್ ಬರೋದಾದರೆ ಇಟ್ಸ್ ಯೂನಿಫಾರ್ಮ್ ಆಗಿ ಒಂದೇ ಥರ ಇರುತ್ತೆ, ಸ್ಟೇಬಲ್ ಆಗಿರುತ್ತೆ ಮತ್ತು ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ನಾವು ಇದನ್ನು ಕ್ಯಾಬಿನೆಟ್ಸ್, ಶೆಲ್ಫ್ಸ್, ಪಾರ್ಟಿಷನ್ಸ್ ಇಲ್ಲಿ ನೋಡ್ಬೋದು. ಈ ಥರ ಎಲ್ಲ ಮನೆದು ಇಂಟೀರಿಯರ್ ಮಾಡುವಂಥ ಜಾಗಗಳಲ್ಲಿ ನಾವು ಇಂಜಿನಿಯರ್ಡ್ ವುಡ್ಸ್ನ ನೋಡ್ತೀವಿ ಇಂಟೀರಿಯರ್ಸ್ಗಳಲ್ಲಿ. ಸ್ಪೆಷಾಲಿಟಿ ವುಡ್ ಅಂತ ಇನ್ನೊಂದು ಕ್ಯಾಟಗರಿ ಇದೆ. ಕೆಲವೊಂದು ವುಡ್ಡು ಲೈಕ್ ರೋಸ್ ವುಡ್ ಮತ್ತು ಬ್ಯಾಂಬೂ ಅಂದರೆ ಬಿದಿರು ಮರ ಅಂತ ಏನು ಕರಿತೀವಿ, ಅದೇ ಥರ ರೋಸ್ ವುಡ್ ಅಂತ ಏನು ಕರಿತೀವಿ, ಅದನ್ನು ನಾವು ಸ್ಪೆಷಲ್ ವುಡ್ಸ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಬಳಸ್ತಾರೆ ಅಂದರೆ ಡೆಕೋರೇಟಿವ್ ಬೇಕು ಅಂದರೆ ನಿಮಗೆ ಡೆಕೋರೇಷನ್ಸ್ ಮಾಡೋದಕ್ಕೆ ವುಡ್ಡಿಂದ ಆ ಟೈಮಲ್ಲಿ ಹೈ ಸ್ಟ್ರೆಂತ್ ಇರೋವಂಥ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಏಸ್ಥೆಟಿಕ್ ಅಪೀಲ್ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಬೇಕು ಅಂಥ ಒಂದು ಅಪ್ಲಿಕೇಶನ್ಸಲ್ಲಿ ನಾವು ಸ್ಪೆಷಲ್ ವುಡ್ನ ಜಾಸ್ತಿ ಬಳಸ್ತೀವಿ.
ಸೊ ನೋಡಿರ್ಬೋದು ನೀವು, ಇದು ಕೀಬೋರ್ಡ್ದು ಪ್ಯಾನಲ್ಲು ಅಥವಾ ಪ್ರೀಮಿಯಂ ಫರ್ನಿಚರ್ಗಳಲ್ಲಿ ಇದು ತುಂಬ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ರಾಯಲ್ ಲುಕ್ ಕಾಣುತ್ತೆ. ಸೊ ಈ ಥರದ್ದೆಲ್ಲ ನಾವು ಬ್ಯಾಂಬೂ ಅಥವಾ ರೋಸ್ವುಡ್ಡಿಂದ ಮಾಡ್ತೀವಿ. So this is about types, classification, properties of wood. If you have any doubts, you can leave a comment. Thank you.